ಆಲ್ರೆಡಿ 4:30 ರಿಟರ್ನ್ ಇವಾಗಲೇ ಬರಬೇಕು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೆ. ನಾನು ತುಂಬ ನಿದ್ದೆ ಬರ್ತಾ ಇದೆ, ಯಾಕಂದರೆ ಈ ಟೈಮಲ್ಲಿ ನಾನು ಆಲ್ಮೋಸ್ಟ್ ಮಲ್ಕೊಂಡಿರ್ತೇನೆ ಅಲ್ವಾ, ಅದಕ್ಕೋಸ್ಕರ. ಗಾಡಿ 74-73 ಹೋಗ್ತಾ ಇದ್ದೀನಿ. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ, ಖಾಲಿಯಾಗೆ ಅಲ್ವಾ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಯಾರು ಬೈಬಿಡ್ರಿ ಡ್ರೈವ್ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದೀರಾ ಅಂತ. ಸೊ ಐ ಆಮ್ ಓಕೆ, ನಾನು ಡ್ರೈವ್ ಮಾಡ್ಕೊಂಡು ಕೂಡ ನಾನು ಮ್ಯಾನೇಜ್ ಮಾಡ್ಬೋದು ವೆಹಿಕಲ್ನ. ಇಟ್ಸ್ ಮೈ ವೆಹಿಕಲ್, ಐ ನೋ ದಟ್ ಡ್ರೈವ್. ಸೊ ಆ್ಯಂಡ್ ಫ್ರೆಂಡ್ಸ್, ಲಾಂಗ್ ಟೈಮ್ ಆಗ್ತಾಯಿದೆ ವಿಡಿಯೋ ಹಾಕೋದಕ್ಕೆ, ಯಾಕಂದರೆ ನಂಗೆ ಸ್ವಲ್ಪ ಫೀವರ್. ವಾಯ್ಸ್ ಹೇಳಿದ್ರೆ ಗೊತ್ತಾಗ್ತಾ ಇದೆ, ನನಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ಇವಾಗ ನಾವು ಓಕೆ, ಬಟ್ ನನ್ನ ವಾಯ್ಸ್ ಮಾತ್ರ ಹೋಗಿದೆ, ಇನ್ನೂ ಬಂದಿಲ್ಲ. ಸೊ ಅದಕ್ಕೆ ಸಾರಿ ಫಾರ್ ದಟ್ ಎಲ್ರಿಗೂ. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀನಿ. ಇವಾಗ ಡ್ರೈವ್ ಮಾಡಿಕೊಂಡು ವಿಡಿಯೋ ಮಾಡೋದು ಅಷ್ಟೊಂದು ಸೇಫ್ ಅಲ್ಲ, ವೆಹಿಕಲ್ಸ್ ಕೂಡ ಜಾಸ್ತಿ ಆಗ್ತಾಯಿದೆ. ಓಕೆ, ಸಿ ಯು, ಆಮೇಲೆ ಸಿಗ್ತೀನಿ ನೋಡಿ. ಎಸ್, ನೋಡಿದ್ರಲ್ಲ, ಕಾಫಿ ಕುಡಿಬೇಕನ್ಸುತ್ತೆ, ಯಾಕಂದರೆ ಒಂದು ಕಾಫಿ ಕುಡಿದ್ರೆ ನನ್ನ ನಿದ್ದೆ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಸರಿ, ಓಕೆ. ನಾನು ಇವಾಗ ಹೋಗ್ತಿರೋದು ಎಲ್ಲಿದ್ದೀನಿ ಗೊತ್ತಾ? ಪ್ರೆಸೆಂಟು ಜಗ್ಗೇಶ್ ಸರ್ ಇದ್ದಾರಲ್ಲ, ಅವ್ರ ಊರಿದೆ. ಅವ್ರ ಊರ ಪಕ್ಕನೇ ನಮ್ಮ ಅಜ್ಜಿ ಮನೆ ಇರೋದು, ನಮ್ಮ ಊರಿರೋದು ಕೂಡ. ಸೊ ವಿ ಆರ್ ಇನ್ ತುಮಕೂರು. ಬಟ್ ನೋಡಿ, ಇವಾಗ ಅವ್ರ ಊರಲ್ಲಿ ಹೋಗ್ತಾ ಇದ್ದೀವಿ. ಇದೆಲ್ಲ ಅವ್ರ ಊರು. ಎಸ್, ಬನ್ನಿ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೇನೆ. ಆ್ಯಕ್ಚುಲಿ ಊರಿಗೆ ಬಂದು ರೀಚ್ ಆಗಿ ನೋಡಿ, ಇವಾಗ ಗ್ರೀನರಿಯಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಇರೋ ಬೆಟ್ಟ ಎಷ್ಟು ಚೆನ್ನಾಗಿದೆ. ಹಾಗೆ ಆಂಟಿ ಮನೆ ಇವಾಗ ಫುಲ್ ನಿಯರ್ ಆಗಿದೆ, ಕಟ್ಟಿದ್ದಾರೆ. ಇನ್ನು ಪೇಂಟಿಂಗ್ ಒಂದು ಬ್ಯಾಲೆನ್ಸ್ ಇದೆ, ಮತ್ತು ಒಳಗಡೆ ಕಿಚನ್ ಇದೆಲ್ಲ ರೆಡಿ ಮಾಡಬೇಕಷ್ಟೇ. ಅದೆಲ್ಲ ರೆಡಿ ಮಾಡಿದ್ರೆ ಇನ್ನು ಯಾವುದೇ ರೀತಿ ಇಲ್ಲ. ನೆಕ್ಸ್ಟ್ ನಾನು ಗೃಹ ಪ್ರವೇಶಕ್ಕೆ ಬರ್ತೀನಿ, ಅದನ್ನು ನೋಡೋಣ ಯಾವಾಗ ಬರ್ತೀನಿ. ನೆಕ್ಸ್ಟ್ ಬರೋದು ಅಲ್ಲಿಗೆ ಅದೇ ಅಂದ್ಕೊತೀನಿ. ಆ್ಯಂಡ್ ನೋಡಿ, ಈ ಥರ ಐತೆ ಮನೆ. ಒಳಗಡೆ ಎಲ್ಲ ಡಾಗ್ ಇದೆ, ಡೋರ್ ಇಲ್ವಲ್ಲ, ಅದಕ್ಕೆ ಈ ಕಡೆ ಎಂಟ್ರೆನ್ಸ್ ಸ್ವಲ್ಪ ಅಷ್ಟು ಬಾತ್ರೂಮ್ ಇದೆ. ಇದು ಸ್ಮಾಲ್ ಜಸ್ಟ್ ಹಾಲ್ ಥರ. ಅಲ್ಲೇ ಒಂದು ಚಿಕ್ಕದಾಗಿ ಒಂದು ರೂಮ್ ಇದೆ, ಮಕ್ಳಿಗೆ ಸ್ಟಡಿ ರೂಮ್ ಥರ ಮಾಡಿದ್ದಾರೆ. ಆ್ಯಂಡ್ ಇದು ದೊಡ್ಡ ಹಾಲ್ ಇದೆ. ಲೆಫ್ಟಲ್ಲಿ ಬಂದು ದೇವ್ರ ಮನೆ ಇದೆ, ಐ ಥಿಂಕ್. ನಾನು ಇವತ್ತೇ ಕರೆಕ್ಟಾಗಿ ನೋಡ್ತಾ ಇರೋದು. ಇದು ದೇವ್ರ ಮನೆ. ಎಷ್ಟು ದೊಡ್ಡದಿದೆ ಅಂದರೆ 4 ಜನ ಮಲ್ಕೊಳ್ಳೋದು ಅಷ್ಟು ಅಗಲ ಇದೆ ದೇವ್ರ ರೂಮು. ಆ್ಯಂಡ್ ಒಳಗಡೆ ಹೋದಾಗ ರೈಟಲ್ಲಿ ಬಂದು ಇದು ಡೈನಿಂಗ್ ಏರಿಯಾ, ಇದು ಕಿಚನ್ ನೋಡಿ ಎಷ್ಟು ಸಖತ್ತು ದೊಡ್ಡದಾಗಿದೆ ಅಂತ. ಇದು ಬಂದು ರೂಮು ಇದೊಂದು. ಇನ್ನು ಮೇಲೆ ಟೆರೆಸ್ ಮೇಲೆ 2 ರೂಮ್ ಇದೆ, ಇದೇ ಥರ ಇದಕ್ಕಿಂತ ದೊಡ್ಡದಾಗಿದೆ ನೋಡಿ. ಮನೆಯಿಂದ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ತೋಟದೊಳಗಿರೋದು ಮನೆ, ಊರೊಳಗೇ, ಬಟ್ ಇದು ಸ್ವಲ್ಪ ಆಚೆನೇ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಎಂಟ್ರೆನ್ಸ್ ಇದು. ಅಲ್ಲಿಂದ ಪಕ್ಕದಲ್ಲಿ ಬಂದೆ, ಹೂವು ಎಲ್ಲ ಗಿಡ ಎಲ್ಲ ಯಾವುದೋ ಇದೆಲ್ಲ ನೋಡಿರ್ತೀರ ನೀವು ಲಾಸ್ಟ್ ವೀಡಿಯೋಗಳಲ್ಲಿ. ನಾನು ಹೋದಾಗ 2 ರೋಸ್ ಆಗಿತ್ತು. ನೆಕ್ಸ್ಟ್ ಇದೇ ಇನ್ನೊಂದು ದಿನ ಕಿತ್ಕೊಳ್ಳೋಣ ಅಂತ ಅಂದಾಗ ಆಲ್ರೆಡಿ ಇಲ್ಲ, ಹೋಗ್ಬಿಟ್ಟಿತ್ತು. ಯಾರೋ ಕಿತ್ಕೊಂಡು ಹೋಗಿದ್ರು, ಯಾಕಂದರೆ ನಾನು ಹೋಗಿದ್ದು ನಮ್ಮ ರಿಸೆಪ್ಷನ್ಗೆ ನಮ್ಮ ಅತ್ತೆ ಮಗಂದು. ಆವಾಗ ಯಾರೋ ಕಿತ್ಕೊಂಡು ಹೋಗಿದ್ರು. ಸೊ ನೋಡಿಬಿಟ್ಟು ಇದೇನಾಯಿತು ಅಂತೇಳಿ ಹೇಳ್ತಾ ಇದ್ದೆ. ಅದೆಲ್ಲ ಆಯಿತು. ಮತ್ತು ಮನೆ ಹಿಂದೆ ಹೋಗೋಣ, ಏನಾದರೂ ಇದೆಯಾ ಸೊಪ್ಪು ಅಂತ ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ದೆ. ಎಲ್ಲ ಗೇಯಿಸ್ಬಿಟ್ಟಿದ್ದಾರೆ, ಅಂದರೆ ಉಳುಮೆ ಮಾಡ್ತಿದ್ದಾರೆ. ಕಳೆ ಎಲ್ಲ ಜಾಸ್ತಿ ಬೆಳೀತಿತ್ತಂತೇಳಿ ಲಾಸ್ಟ್ ಟೈಮ್ ಇಲ್ಲಿ ಸೊಪ್ಪೆಲ್ಲ ಕಿತ್ಕೊಂಡಿದೆ ನೋಡಿ. ಇವಾಗ ಏನೂ ಇಲ್ಲ. ಈ ಥರ ಇದೆ ಇವಾಗ ಸಿಚುವೇಶನ್. ಇವಾಗ ಈ ಅಡಿಕೆ ಬಂದಿದೆ, ಅದನ್ನ ಕಟ್ತಾರೆ ಪಕ್ಕದಲ್ಲಿ ಇದೆಯಲ್ಲ, ಅದೇ ಥರ ಕಟ್ತಾರೆ. ನೋಡಿ, ಈ ಮನೆ ಏನು ನೋಡ್ತಾ ಇದ್ದೀರಾ, ನಮ್ಮ ಹಳ್ಳಿ ಕಡೆ ಇದೇ ಥರ ಮನೆ ಕಟ್ಟೋದು. ಹಳ್ಳಿಗಳಲ್ಲಿ ಸೇಫ್ ಆಗಿರುತ್ತೆ, ಬಟ್ ಸಖತ್ತಾಗಿರುತ್ತೆ ಮನೆ ಕೂಡ. ಇದು ಜಸ್ಟು 8 ಲ್ಯಾಕ್ ರುಪೀಸಲ್ಲಿ ಮನೆ ಆಗಿರೋದು. ಮೇಲೂ ಕೂಡ ಮಲ್ಕೋಬೋದು. ಮೇಲೆ ತೆಂಗಿನಕಾಯಿ ಎಲ್ಲ, ಹಳ್ಳಿ ಕಡೆ ಮೇಲೆ ತೆಂಗಿನಕಾಯಿ ಎಲ್ಲ ಹಾಕ್ತಾರಲ್ವ, ಸೊ ಆ ಥರ ಹಾಕ್ಬೋದು. ಇವಾಗಿನ ಒಂದು 10 ಡೇಸ್ ಆಯಿತು ಮನೆಗೆ ಗೃಹ ಪ್ರವೇಶ ಆಗಿದೆ. ಇದು ನಮ್ಮ ಆಂಟಿ ಮನೆ ಹೋಗಿದ್ವಲ್ಲ, ಅಲ್ಲಿ ಇರೋದು ನೋಡಿ. ಅವರು ಕಿಚನ್ನು, ಇದು ಒಂದು ರೂಮು ನೋಡಿ. ತುಂಬ ದೊಡ್ಡದಾಗೆ ಇದೆ ಎಲ್ಲ ರೂಮ್ಗಳು. ಫ್ರೀ ಅಂದರೆ ಚೆನ್ನಾಗಿದೆ, ಫ್ರೀಯಾಗಿದೆ ಮನೆ ಕೂಡ. ಇಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಇವಾಗ ಗೃಹ ಪ್ರವೇಶ ಆಯ್ತಲ್ಲ ಹಾಕ್ಕೊಂಡಿದ್ದಾರೆ. ಹಾಲ್ ನೋಡಿ ಎಷ್ಟು ದೊಡ್ಡದಿದೆ. ಹಾಗೆ ಸಿಂಪಲಾಗಿ ಒಂದು ದೇವ್ರ ರೂಮ್ ಕೂಡ ಇದೆ, ಅದನ್ನ ನಾನು ಓಪನ್ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ತೋರಿಸ್ದೆ.
ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. 8 ಲಕ್ಷದಲ್ಲಿ ಎಷ್ಟು ಚೆನ್ನಾಗಿ ಕಟ್ಕೊಳ್ಬೋದು ಮನೇನ ಅಂತ ನಾನು ಇರಲಿ ನಾವು ಒಂದು ಊರಲ್ಲಿ ಕಟ್ಸೋಕೆ ಅಂತೇಳಿ ಪ್ಲ್ಯಾನ್ ಇಟ್ಕೊಂಡು ತೊಗೊಂಡು ಬಂದೆ ಅಷ್ಟೇ ವೀಡಿಯೋನ. ನಾವು ಬಜೆಟ್ ನೋಡಿ ಮನೆ ಕಟ್ಟಬೇಕು, ಒಂದು 10 ಲಕ್ಷ. ಬೆಂಗಳೂರಿಂದ ರಿಟರ್ನ್ ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ರು ಆಂಟಿ ಆಲ್ರೆಡಿ. ಆವಾಗ ಮನೆ ದೇವ್ರ ಪೂಜೆ ಮಾಡಿ ಊರಲ್ಲಿ ಬೀಗರೂಟ ಮಾಡಿದರು. ನಾನ್ ವೆಜ್ ಇರುತ್ತಲ್ವ, ಬೇಜಾರಾಗಿರುತ್ತೆ, ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ನಾನ್ ವೆಜ್ ಇತ್ತು ತಿಂದು. ಅದಕ್ಕೆ ಏನು ಮಾಡಿದೆ, ವೆಜಿಟೇಬಲ್ಸ್ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ತರಕಾರಿ ಎಲ್ಲ ಹಾಕಿ, ಹಲಸಿನ ಬೀಜ ಇತ್ತು ಹಾಗೆ, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ತೊಳ್ಯಕ್ಕೆ ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕಬೇಕು. ಇದರಲ್ಲಿ ಕೊತ್ತಂಬರಿ, ಕಾಯಿ, ಶುಂಠಿ, ಸ್ವಲ್ಪ ಖಾರದ ಪುಡಿ, ಧನಿಯದ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಿದ್ಮೇಲೆ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಅದರಲ್ಲ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಆಮೇಲೆ ಇದನ್ನು ಹಾಕಬೇಕು, ವೆಜಿಟೇಬಲ್ಸ್ ಎಲ್ಲ ಹಾಕಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದಮೇಲೆ ಬೇಳೆ ಹಾಕ್ಕೊಳ್ಬೇಕು. ಬೇಳೆ ಕೂಡ ಇದರಲ್ಲೇ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರೋ ಟೇಸ್ಟಿಯಾದ ಸಾಂಬಾರು ಬರುತ್ತೆ. ಆ್ಯಂಡ್ ನಾನು ಈ ವೆಜಿಟೇಬಲ್ ಸಾಂಬಾರಿಗೆ ಹಲಸಿನ ಬೀಜ ಹಾಕ್ತಾ ಇರಲಿಲ್ಲ, ಅದೇ ಬೇರೆ ಹಾಕಿ ಮಾಡ್ತಿದ್ದೆ, ಅದೊಂಥರ ಚೆನ್ನಾಗಿರ್ತಿತ್ತು. ಬಟ್ ಇದು ಪೂರಿ ಸಾಗು ಥರ ಆಗಿಬಿಟ್ಟಿದೆ ಅನಿಸುತ್ತೆ. ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಇಷ್ಟ ಕೂಡ ಆಗಿತ್ತು. ನನಗಂತೂ ತುಂಬ ಲೈಕ್ ಆಯಿತು. ಒಂದು ಒಳ್ಳೆ ಅಡುಗೆ ಮಾಡಿಕೊಂಡು, ಬಿಸಿ ಮುದ್ದೆ ಮಾಡಿಕೊಂಡು, ಸೊಪ್ಪಿನ ಸಾರು ಮಾಡಬೇಕಂತ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಎಲ್ಲೋಗಲಿ ಸೊಪ್ಪು ಉಳ್ಕೋಕೆ ಅಂತ ಹೇಳಿಬಿಟ್ಟು ಏನಿದೆಯೋ ಅದಲ್ಲೇ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಬೇಳೆ ಹಾಕಿ ಅದರಲ್ಲಿ ಫ್ರೈ ಮಾಡ್ತೀನಿ ನೋಡಿ. ಬೇಳೆ ಹಾಕಿ ಫ್ರೈ ಮಾಡುವಾಗ ಈ ಥರ ಕಾಣಿಸುತ್ತೆ. ಆ್ಯಂಡ್ ಸಖತ್ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಮಸಾಲ ಹಾಕ್ಬಿಟ್ಟು ಒಂದು 3-4 ವಿಷಲ್ ಹಾಕ್ಸಿದ್ರೆ ಒಳ್ಳೆ ಬಿಸಿಯಾದ ಸಾಂಬಾರು ರೆಡಿಯಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.